ಅಲ್ಲ ಕಣತೆ ನೀನನ ಹೇಳು. ಆ ಅಪ್ಪನಿಗೆ ಊರಿಗೆ ಹೋಗೋಣ ಅಂತ ಹೇಳಿ ಊರಿಗೆ ಹೋಗೋಣ ಅಂತ ಅಂದರೆ ಏನು ಬರೋಂಗೆ ಇಲ್ವಲ್ಲತ್ತೆ. ನಾನು ಹೇಳ್ತೀನಿ ಕಣೆ. ಬೇಡ ಕಣಪ್ಪ, ಇಲ್ಲಿರೋದು ಬಾ ಹೋಗೋಣ ಸುಮ್ಮನ ಅಂತ. ನೋಡು ಅಡಿಕೆ ಗಿಡಗಳನ್ನೆಲ್ಲ ನಾನು ಇನ್ನೂ ಕಡ್ದಾಕ್ ಬಂದವನಲ್ಲಮ್ಮ. ಇವನಿಗೆ ಗೊತ್ತಾಗಲ್ವೇನೆ, ಏಟೆ ಇದ್ದಿರಲಿ ಗಿಡಗಳು ತೆಗಿ ಅಂತ ಬದುಕು ಮಾಡಬಾರ್ದು. ಎಲ್ಲ ಓಸು ಇನ್ನೂ ಕಡ್ದಾಕ್ ಬಂದವನು ಕಣೆ ಮಂಜಕ್ಕ. ಅವರು ಕಂಪ್ಲೇಂಟ್ ಕೊಟ್ಟವ್ರಂತೆ. ಅವ್ರ ಪಾಪ ಚಂದ್ರಣ್ಣನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯವ್ರಂತೆ. ನೋಡಮ್ಮ, ಈ ಅಪ್ಪ ಮಾಡಿರೋ ತಪ್ಪಿಗೆ ಚಂದ್ರಣ್ಣನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರೋದ. ನಮ್ಗಿವಾಗ ನಾವು ಸಿಕ್ಕಾಕೊಂಡ್ರಿಲ್ಲಪ್ಪ, ನಾವಿನ್ನ ಮಣ್ಣಿನ ಒಟ್ಟು ಸಾಲ ಫಲ ತೀರಿಸ್ಕೊಂಡಿದ್ದೀವಿ ಅಮ್ಮಂಗಾಗುತ್ತಲ್ಲ. ಈ ಬುದ್ಧಿ ಬೇಡವಿ ಈ ಅಪ್ಪನಿಗೆ. ಯಾವತ್ತು ಹೇಳ್ತೀನಿ ಅದಕ್ಕೆ ನಾನು ಇಲ್ಲಿರೋದು ಬೇಡ ಅಂತ ಹೇಳ್ತೀನಿ. ಕೇಳಲ್ಲ. ಸುಮ್ಮನೆ ಹೋಗೋಣ ಅಂದರೆ ಇಲ್ಲದ ಅಲ್ವಟ ಆಡ್ಕೊಂಡು ನೋಡಮ್ಮ ರಾತ್ರಿ ಹೋಗಿ ಕಡ್ದಾಕ್ ಬಂದಿರೋದ. ಗಿಡಗಳ ಮೇಲೆ ಯಾರನ್ನ ಹಿಂಗೆ ಮಾಡ್ತಾರೆ ಯೋಟೆ ಇರಲಿ ಹೇಳು. ಅಣ್ಣ ಎಂಬುದೊಂದು ಈಟನ ಇಲ್ವಿ. ಸುಮ್ಮನೆ ಇರಬೇಕು. ಮೋಸ ಮಾಡಿರೋರ್ಗೆ ಅವ್ರಿಗೆ ಒಂದಲ್ಲ ಒಂದಿನ ತೋರಿಸುತ್ತಿ. ನಾವು ಯಾಕೆ ಹೋಗಿ ಅವನು ಕೊಡೋದು, ಯಾಕೆ ನಾವು ಇಲ್ಲದ ಪಾಪ ಕಟ್ಕೊಂಬನ. ಅಲ್ಲ ಕಣಪ್ಪ, ನೋಡು ನೀನು ಮಾಡಿರೋ ತಪ್ಪಿಗೆ ಪಾಪ ಚಂದ್ರಣ್ಣ ಇನ್ನು ಅರೆಸ್ಟ್ ಮಾಡ್ತಾರಂತೆ. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರಂತೆ. ಅವ್ರನ್ನ ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋಗ್ತಾರಂತೆ. ನೋಡು ಎಂಥ ಕೆಲಸ ಆಯ್ತು ನೀನು ಮಾಡಿರೋ ಇದಕ್ಕೆ. ಅಲ್ಲ ಎಷ್ಟನ ಇರಲಿ, ಅವನ ಯಾಕೆ ಗಿಡಗಳು ಕಡಿಯಕ್ಕೆ ಹೋಗಿದ್ದೆ? ಅಲ್ಲ, ನಾವು ಹಾಕಿರೋ ಬೋರ್ನಾಗೆ ಎಲ್ಲ ನೀರು ಹೊಡ್ಕೊಂಡು ಅಡಿಕೆ ಗಿಡಗಳು ಬೆಳ್ಕೊಂಡ್ರೆ ನಮಗೆ ಎಷ್ಟು ಹೊಟ್ಟೆ ಉರಿಯಕ್ತಿಲ್ಲ. ನಾವು ಅವತ್ತು ಎಷ್ಟು ಕಷ್ಟ ಬಿದ್ದು ಮಾಡಿದ್ದೀವಲ್ಲ, ಹಂಗಾದ್ರೆ ನಮ್ಗೇನು ಮರ್ಯಾದೆನೇ ಇಲ್ವಿ. ನಾನು ಕಡ್ದಾಗ್ಲೇ ಜೈಲಿಗೆ ಹೋಗ್ಬೇಕಂತಲೇ ಕಡ್ದಿರೋದು. ನನಗೆ ಅವನ ಮೇಲೆ ಅಷ್ಟು ಸಿಟ್ಟೈತಿ. ಮತ್ತು ನನಗೆ ಒಂದಲ್ಲ ಎರಡಲ್ಲ 3 ಬೋರು ಮೋಸ ಮಾಡಿದಾನಲ್ಲ ನನಗೆ. ಒಂದಾನ ಬಿಟ್ಕೊಟ್ನಿ, ಒಂದು ಬಿಟ್ಕೊಡ್ಲಿಲ್ವಲ್ಲ ಅವನು ನನಗೆ. ಅಲ್ಲ ನೋಡು, ನೀನು ಮಾಡಿರೋ ಬಚ್ಚಿಗೆ ಪಾಪ ಚಂದ್ರಪ್ಪನ ಇದು ಮಾಡ್ತಾರಂತೆ. ಅವ್ರ ಪಾಪ 2 ಕಾಣದೇ ಇರೋರ ಮೇಲೆ ನೋಡು ಇವಾಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರಂತ ಅವರು. ಯಾಕೆ ಅಂದ್ರೆ ನೀನು ಅರೆಸ್ಟ್ ಮಾಡ್ತಾರಂತೆ. ನಾನೇ ಹೋಗಿ ಒಪ್ಕೊಂತೀನಿ ಪೊಲೀಸ್ನವ್ರ ಮುಂದೆ. ನಾನೇ ಸಹ ಮಾಡಿರೋದು ಈ ಕೆಲಸನ. ನಾನೇ ಮಾಡಿರೋದು 3 ಬೋರ್ ನಮ್ಮ ಅಣ್ಣನ ನಿಮ್ಗೆ ಮೋಸ ಮಾಡಿದ್ದ. ಆ ಸೇಡಿಗೋಸ್ಕರ ನಾನು ಹಿಂಗೆ ಮಾಡಿದೆ, ಅರೆಸ್ಟ್ ಮಾಡಿರಿ ಸರ್ ನಾನೇ ಅಂತ ಹೇಳ್ತೀನಿ. ಸುಮ್ಮನೆ ಬಿದ್ದಿರು. ಅದು ಯಾಕೆ ನೀನು ಇಲ್ಲೋದ್ದೆಲ್ಲ ಅಲ್ವಾಟ ಆಡಕ್ಕೆ ಹೋಗ್ತೀಯ? ನಾವೇನು ಬಿಡಿಸ್ಕೊಬ್ರಕ್ಕೆ ಹೋಗಲ್ಲ ನಿನ್ನ. ಅಲ್ಲೇ ಕೈ ಬಿಡ್ತೀವಿ. ಅಲ್ಲೇ ಇರಬೇಕಾಗುತ್ತೆ ಅಷ್ಟೇ ಪೊಲೀಸ್ ಸ್ಟೇಷನ್ನಾಗೆ. ನೀನು ಸುಮ್ಮನೆ ನಮ್ಮ ಕೈಲಿ ಆಗಲ್ಲಪ್ಪ. ನೀನು ಬಂದು ಇಲ್ಲಿ ಸೇರ್ಕೊಂಡು ಇಲ್ಲೋದ್ದೆಲ್ಲ ಇದು ನೀನು ಅವಾಂತರ ಮಾಡ್ಕೊಂಡು ಕೂಕೊಂಡ್ರೆ ಯಾರು ನೋಡ್ತಾರೆ? ಸುಮ್ಮನೆ ಇರೋಕ್ಕಾಗಲ್ವಿ? ಬಾಯಿಲಿ ಸುಮ್ಮನೆ ಬಾಯಿಲಿ. ಮತ್ತು ಪಾಪ ಚಂದ್ರಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನೇ ಹೋಗಿ ಸತ್ಯ ಒಪ್ಕೊಂತೀನಿ. ಮತ್ತು ನನಗೆ ಅವನ ಮೇಲೆ ಅಷ್ಟಿಷ್ಟು ಸಿಟ್ಟಿಲ್ಲ. ಮತ್ತು ನನಗೆ ಬರ್ತಿರೋ ಸಿಟ್ಟಿಗೆ ನಾನು ಕಡ್ದಾಗಲೇ ಜೈಲಿಗೆ ಹೋಗ್ಬೇಕಂತಲೇ ಕಡ್ದಿದ್ದು ನಾನು. ಇಷ್ಟು ದಿನ ಬಿಡು, ಒಂದು 2 ದಿನ ನೋಡೋಣ ಅದೇಲಿ ಅವ್ನ ಮನ್ಸು ಬದಲಾಯಿಸಿ ಏನಾನ ಕೊಡ್ತಾನೆ ನಮ್ಮನ್ನು ಬೋರ. ನನ್ನ ತಮ್ಮ ಹಾಕ್ಸಿದ್ನಲ್ಲ ಹೊಡ್ಕೊಳ್ಳೋ ನೀನೊಂದಿನ ಅಂಬ ಮಾತು ಬರಲಿಲ್ವಲ್ಲ ನನ್ನ ಬಾಯಿಗೆ. ನಾನು ಅದಕ್ಕೆ ಇಷ್ಟು ದಿವಸ ಸುಧಾರಿಸ್ದೆ. ಅವನು ಯಾವಾಗ ಇರ್ಲದ್ದೆಲ್ಲ ನಾ ರಾಜಕೀಯ ಮಾಡೋಕ್ಕೆ ನಿಂತ್ಕಣ್ಣ, ಅದಕ್ಕೆ ಇದು ಸರಿ ಹೋಗಲ್ಲ, ಹಿಂಗೆ ಮಾಡಿದ್ರೆ ಇದು ನಾಟಕ ಆಗೋದು ಅಂತ ಮಾಡಿದ್ದು. ಇನ್ಮೇಲೆ ಮೋಸ ಮಾಡಿದ್ದು ಉಳಿಯಲ್ಲ ಅಂಬೋದು ಗೊತ್ತಾಗ್ಬೇಕಾ ನನ್ನ ಮಗೋಗಿ. ಹಂಗಾದ್ರೇನಿ ಅದ್ಯಾಕೆ ಪೊಲೀಸ್ನವರು ಚಂದ್ರಣ್ಣನ ಅರೆಸ್ಟ್ ಮಾಡ್ತಾರೆ ನೋಡೋಣ. ನಾನೇ ಹೋಗಿ ಸತ್ಯ ಒಪ್ಕೊಂತೀನಿ. ನಾನೇ ಸಹ ಮಾಡಿರೋದು. ನಮ್ಮ ಅಣ್ಣ ನನಗೆ 3 ಬೋರ್ ಮೋಸ ಮಾಡಿದ್ದ. ಅದಕ್ಕೇನೆ ಅವನ ಮ್ಯಾಗ ಸಿಟ್ಟಿಗೆ ನಾನೇ ಸರ್ ಇವ್ನ ಗಿಡಗಳನ್ನೆಲ್ಲ ಕಡ್ದಾಕಿರೋದು ಅಂತ ಹೇಳ್ತೀನಿ. ಅಲ್ಲ ಕಣೋ ಆನಂದ, ಅಡಿಕೆ ಗಿಡಗಳನ್ನೆಲ್ಲ ನೀನೆ ಅಂತಲ್ವೇನೋ ಕಡ್ದಿರೋದು? ಮತ್ತು ನಾನೇ ಕಡ್ದಾಕಿದ್ದು. ನನಗೆ ಮೋಸ ಮಾಡಿ 3 ಬೋರು ನೀವೇ ದೋಚಾಕೊಂಡ್ರಲ್ಲ, ಮತ್ತು ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀಯಾ? ನಾನು ಸುಮ್ಮನೆ ಬಿಡ ಅಂತನಲ್ಲ. ನಾನು ಹಾಕ್ಸಿರೋ ಬೋರ್ನಾಗೆ ಎಲ್ಲ ಅಡಿಕೆ ಗಿಡಗಳು ಬೆಳ್ಕೊಂಡಿರೋವನ್ನ ನಾನು ಬೆಳೆಯೋದಕ್ಕೆ ಬಿಟ್ಬಿಡ್ತೀನಾ? ನಾನು ಬಿಡ ಅಂತನಲ್ಲ. ನಾನು ಇಷ್ಟು ದಿನ ನೋಡಿದ್ದೀನಿ. ಮನ್ಸು ಬದಲಾಯಿಸಿ ಬಿಡು, ನನ್ನ ತಮ್ಮ ಹಾಕಿದಾನೆ ಬೋರ, ಒಂದಾದರೂ ಕೊಡ್ತಾನೆ ನಮ್ಮ ಅಣ್ಣ ಅಂತ ಇಷ್ಟು ದಿನ ಸುಧಾರಿಸ್ದೆ. ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಿ ಹೆಂಗೆ ಬರಲಿಲ್ವಲ್ಲ. ಇಲ್ಲ ಕೊಡಲ್ಲ ಅಂತಲೇ ನಮ್ಮಲ್ದಾಗ ಇದ್ದಾವೆ, ನಾನು ಕೊಡಲ್ಲ ಅಂತ ಜೋರು ಮಾಡಿದ್ರಲ್ಲ ನೀವಿಬ್ರು. ಅದಕ್ಕೆ ಮತ್ತೆ ನಾನೇ ಕಡ್ದಾಕಿದ್ದು. ಏನಿವಾಗ? ನಾನು ಕಡ್ದಾಗ್ಲೇ ಜೈಲಿಗೆ ಹೋಗ್ಬೇಕು ಅಂತಲೇ ನಾನು ಕಡ್ದಿದ್ದು. ಏನಿವಾಗ? ಅಲ್ಲ ನಿನಗೆ ಅಂತ ಒಟ್ಟುರಿನು ಗೊತ್ತಾಗಲ್ವಿ? ಇಷ್ಟು ದಿನನ 10 ವರ್ಷ ಬೆಳೆಸಿರೋದು ಕಣೋ ಅಡಿಕೆ ಗಿಡನ. ಯಾರ ಮ್ಯಾಗ್ಲೂ ಸಿಟ್ಟಿಗೋ ಅವು ಗಿಡಗಳು ಏನು ಮಾಡಿದ್ವೋ ನಿನಗೆ? ತಿರ ನಿಮ್ಮ ಅಣ್ಣ ಇಂತಕ್ಕೆ ಬಂದು ಜೋರು ಮಾಡಿ ಕೇಳೋಣ, ಹಂಗೆ ಹಿಂಗೆ ಅಂತ ಹೇಳಿ ಜೋರು ಮಾಡ್ತೀರಾ? 2 ಡೇಟ್ ಹಿಡ್ಕೊಂಡು ಬೋಡ್ದಾಡೋಣ. ಅವು ಗಿಡಗಳು ಏನು ಮಾಡಿದ್ವು? ಗಿಡಗಳನ್ನೆಲ್ಲ ಕಡ್ದಾಕಿದೆಯಲ್ಲ, 7 ವರ್ಷ ಬೇಕಾಯ್ತು ಗೊತ್ತೇ ಅವ್ನು ಬೆಳೆಸೋಕ್ಕೆ. ಇಂಥವೇ ಮಾಡೋದು ನೀನು? ಅಲ್ಲ ಕಣೆ, ಇವತ್ತು ದೊಡ್ಡದಾಗಿ ಮಾತಾಡಕ್ಕೆ ಬಂದಿದೆಯಲ್ಲ. ಅವತ್ತು ಇಲ್ಲ ಕಣೋ ಕೊಡಲ್ಲ, ನಮ್ಮಲ್ದಾಗ ಇದ್ದಾವೆ ಬೋರು, ನಮ್ಮಲ್ದಾಗ ಬಿದ್ದಾವೆ ಕಣೋ, ನಾನು ಕೊಡಲ್ಲ, ನೀನು ಯಾರು ಹಾಕ್ಸಂದಿದ್ರು ಅಂತ ಹೇಳಿ ಅವತ್ತು ಮಾತಾಡ್ದಲ್ಲ. ಇವತ್ತು ಹೆಂಗೆ ಮಾತಾಡಕ್ಕೆ ಬಂದಿದ್ಯಾ ನೀನು? ನಮಗೆ ಒಟ್ಟುರಿತೈತೆ. ಇವಾಗ ನಿನ್ನ ಗಂಡ ಅಡಿಕೆ ಗಿಡಗಳನ್ನೆಲ್ಲ ಕಡ್ದಾಕ್ಯವನೆ. ಅದಕ್ಕೇನೆ ಹೇಳಕ್ಕೆ ಬಂದಿದ್ದೀನಿ ನಿನ್ನ ಗಂಡುಗೆ. ನಿನ್ನ ಗಂಡುಗೆ ಹೇಳಕ್ಕೆ ಬಂದಿದ್ದೀನಿ ಕಣೆ. ಮನುಷ್ಯರ ಮ್ಯಾಗ್ಲೂ ಸಿಟ್ಟು ತಂಡು ಗಿಡಗಳ ಮೇಲೆ ಯಾಕೆ ಹಾಕ್ತೆ, ನೀನು ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಮೊದಲೇ ನಿಮ್ಮ ಸುಳಿನೇ ಇಲ್ಲ ಇವಾಗ. ಇರೋದೊಂದೇನು ಪೀಳಿ. ಇವಾಗ ನಿಮ್ಮದೇ ಹಿಂಗೆ ನೋಡ್ಕೋಬೇಕು. ಅದಕ್ಕೆ ಮತ್ತೆ ನಿಮ್ಗೆ ಹಿಂಗಾಗಿರೋದು. ಅವೇನು ಮುಂದೂ ಇಲ್ಲ ಹಿಂದೂ ಇಲ್ಲ ಅಮ್ಮಂಗೆ ಒಂದೇ ಆಗಿರೋದು.
ಏಯ್ ನೀನು ಮಾತಾಡಬೇಡ, ನೀನೊಂದಿಟ್ಕೇನು ಆಗಲ್ಲ. ನಮ್ಮ ಮಗನೂ ಅವಳೇನೇ, ಮಗಳೂ ಅವಳೇನೇ, ಒಬ್ಬಳೆ ಮಗಳು ಸಾಕು ನಮಗೆ. ನೀನೊಂದಿಟ್ಕೆ ನಾವೇನೇನು ತಲೆ ಕೆಡಿಸ್ಕೊಂಬಲ್ಲ, ನಾನೇ ಕಡ್ದಾಕಿರೋದು. ಇವಾಗ ಏನು ಮಾಡ್ಕೊಂತೀರ ಮಾಡ್ಕೆ. ನಿನಗೆ ಒಟ್ಟು ಉರ್ದಂಗೆ ನಮಗೂ ಒಟ್ಟು ಉರ್ದೈತಿ. ನೀನು ಹೇಳ್ಬೋದು ನನಗೆ ಒಟ್ಟು ಉರ್ದೈತಿ ಅಂತ ಹೇಳಿ. ಸುಮ್ಕಿರಪ್ಪ, ಅದು ಯಾಕೆ ಗುದ್ದಾಡ್ತೀರಾ ಪಾಪ. ನಿನಗೆ ಹೆಂಗೆ ಒಟ್ಟು ಉರ್ದೈತೋ ನಮಗೂ ಅಷ್ಟೇ ಒಟ್ಟು ಉರ್ದೈತಿ. ನಾವು ಅವತ್ತು ಸಾಲ ಫಲ ಮಾಡಿ 3 ಬೋರ್ ಹಾಕ್ಸಿದ್ದು ಒಂದಲ್ಲ ಎರಡಲ್ಲ. ಒಂದು ಬೋರನ ಬಿಡತ್ತ ಹೋಗ್ಲಿ, ಅವ್ರು ಹಾಕ್ಸ್ಯವ್ರಲ್ಲ ಎಲ್ಲ ಮೋಟ್ರು ಗೀಟ್ರು ಎಲ್ಲ ತಂದುಬಿಟ್ರು, ಮೋಟ್ರೂ ಸಮೇತ ತಕ್ಕಮ್ಮಕ್ಕೆ ಬಿಡ್ಲಿಲ್ವಲ್ಲ. ನಮ್ಗೆ ಎಷ್ಟು ಹೊಟ್ಟೆ ಉರಿ ಉಯ್ಯಾರ? ನಮಗೆ ಎಷ್ಟು ಹೊಟ್ಟೆ ಉರಿ ಏನು ಹೇಳು? ನೀನು ದೊಡ್ಡದಾಗೆ ಹೇಳಕ್ಕೆ ಬಂದಿದೆಯಲ್ಲ ಇಲ್ಲಿ. ತೀರ ಬೇರೆ ಯಾರನ್ನ ಆಗಿದ್ರೆ ಬಿಡಪ್ಪ, ಬೇರೆ ಯಾರು ಅಂತ ಹೇಳಿ ಸುಮ್ಮನಾಗ್ತಿದ್ವಿ. ಅಲ್ಲ, ನೀವೇನೇ ಅಂತಂಬ್ಲಾಗಿ ನೀವೇನೇ ನಮಗೆ ಇಷ್ಟೆಲ್ಲ ಇದು ಮಾಡಿದ್ರ ಅಂದಮೇಲೆ ನಮ್ಮಯ್ಯಪ್ಪ ಅದಕ್ಕೆ ಮತ್ತೆ ಸಿಟ್ಟು ಬಂದು ಹಿಂಗೆ ಮಾಡಿರೋದು. ನಾವು ಚಂದ್ರಪ್ಪರ್ ಮಾಡೇವ್ರಿ ಅಂತ ಅಂದ್ಕೊಂಡಿದ್ವಿ. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದೈತೆ ನಮ್ಮಯ್ಯಪ್ಪ. ಮಾಡಿರೋದೆಲ್ಲನ ಈ ಬನ್ಯಾಳ ಇಂಥ ಬದುಕು ಮಾಡಿರೋದು. ನೀನೇನು ಉದ್ಧಾರ ಆಗಲ್ಲ ನೀನು. ಚಂದ್ರಪ್ಪನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯ? ನಾನೇ ಹೋಗಿ ಪೊಲೀಸ್ನರ್ತಾಗೆ ನಾನೇ ಶರಣಾಗ್ತೀನಿ. ಅಷ್ಟು ಹೊಟ್ಟೆ ಉರ್ದೈತೆ ನನಗೆ. ನಾನೇ ಹೋಗಿ ಚಂದ್ರಪ್ಪಗೆ ಯಾಕೆ ಶಿಕ್ಷೆ ಆಗ್ಬೇಕು ಪಾಪ? ಎರಡು ಕಾಣದೇ ಇರೋ ಚಂದ್ರಪ್ಪ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಾನು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಹೋಗೋ ಮನ್ಯಾಳ, ಹೋಗೋ, ನೀನೇ ಹೋಗಿ ಒಪ್ಕೊಂಡು ಶರಣಾಗೋಗಿ ಹೋಗು. ಪೊಲೀಸ್ನವರು ಚಂದ್ರಪ್ಪನ ಅರೆಸ್ಟ್ ಮಾಡ್ತಾರೆ. ನಮಗೆ ಗೊತ್ತಾಯ್ತು, ಹೋಗು. ನೀನೇನು ಹೇಳ್ಬೇಕಾಗಿಲ್ಲ, ಇಲ್ಲಿ ದೊಡ್ಡದಾಗೆ ಹೇಳಕ್ಕೆ ಬರಬೇಡ ನೋಡಿ, ಹೇಳಿರ್ತೀನಿ. ನನಗೂ ನಿನಗೂ ಆಗಲ್ಲ ಅಂಬದು ಗೊತ್ತಿದ್ರೆ ಇಲ್ಲಿ ಮಾತಾಡಕ್ಕೆ ಬರಬೇಡ ಕಣೆ. ನಮ್ಮ ಮನೆ ಅಂಗ್ಲ ತುಳಿಬೇಡ, ನೀನು ನಡಿ ಸಿಕ್ಕೆ. ಹೋಗ್ತೀನಿ ಹೇಳಿ, ಹೋಗ್ತೀನಿ. ನನಗೂ ಗೊತ್ತೈತೆ ಹೋಗೋದು. ನೀವೇನು ಉದ್ಧಾರ ಆಗಲ್ಲ, ನೀವು ಉದ್ಧಾರ ಆಗಲ್ಲ ಕಣೆ. ಒಂದೇ ಒಂದು ಸುಳಿ ಇಕ್ಕೊಂಡೆ ಇದೆಯಾ, ಅದು ಹಾಳಾಗೋಗುತ್ತೆ. ಹೇಳು, ಇರೋಳೊಬ್ಬ ಮಗಳು ಗೊತ್ತಾಗಲ್ಲ ಇಂಥ ಬದುಕು ಮಾಡೋದು ನೀವು. ಹೋಗಿ ನೀನೊಂದು ಎಟ್ಕೇನಾಗಲ್ಲ. ನಮಗೆ ದೇವ್ರು ಕೊಟ್ಟಿರೋದು ಒಬ್ಬಳೆ ಮಗಳು ಸಾಕು, ಮಕ್ಳಿಲ್ದಾರ ಇರಲ್ವಿ. ನಮ್ಗೆ ಒಬ್ಬಳೆ ಮಗಳೇ ಆಗ್ಲಾಳು. ಅದೇನು ಆಗ್ಲಲ್ಲ ಹೇಳ್ಬೇಡ ನೀನು. ಹಿಂದಿಲ್ಲ ಮುಂದಿಲ್ಲ ಒಂದೇ ಒಂದು ಹೆಣ್ಣ ಗಂಡಾಡಿಲಿಲ್ಲ ಅಂತ ಹೇಳ್ಬೇಡ ನೀನು. ಆಡ್ದು ಎರಡು ಕೈಯಾಗ ಉಣ್ಣೋಗಿ. ಹೋಗು, ನಿನ್ನಂತರ ಅಲ್ಲೇ ಭಾಳ ಜನ ಹೋದ್ರು. ಗಿಡಗಳು ತೆಗ್ದಂಗೆ ಗಿಡಗಳ್ನ ಹೆಂಗೆ ಕತ್ತರಿಸ್ತಾ ಹಂಗೆ ನಿಮ್ಮದು ಒಂದಿನ ಎಲ್ಲ ಹಾಳಾಗೋಗುತ್ತೆ ಹೇಳು. ನೋಡ್ತೀನಿ, ಈಗಲೇ ಅನುಭವಿಸ್ತಿರೋದು ಸಾಕು. ಇನ್ನು ಗಿಡಗಳು ಕಳೆದು ಇನ್ನು ಏಟು ಅನುಭವಿಸ್ತೇನೆ ನೋಡೋಣ. ಹೋಗು. ನೀನು ಮಾಡಿರೋರಿಗೆ ಮಾಡಿ ತೋರಿಸ್ಬೇಕು ಈ ಕಾಲದಾಗೆ. ನಮಗೆ ಮೋಸ ಮಾಡ್ಯವ್ರೆ ಅಂದ್ರೆ ನಾವು ಮೋಸ ಮಾಡಲೇಬೇಕು ಅವ್ರಿಗೆ. ನನಗೆ ಮೋಸ ಮಾಡಿ ನೀವು ಬೋರೆಲ್ಲ ಮೋಸ ಮಾಡಿ ನೀವು ಅಡಿಕೆ ಗಿಡಗಳು ಬೆಳೆಸ ಇದ್ರ ಅಂದಮೇಲೆ ಅದು ಹೆಂಗೆ ಇದಾಗುತ್ತೆ? ಅಲ್ಲೇದಲ್ಲಿ ಸರಿಯಾಗುತ್ತೆ. ಹೋಗು. ಇನ್ನು ನನಗೇನು ಕೆಟ್ಟದ್ದಾಗುತ್ತೆ ಅಂತ ನೀನೇನು ಹೇಳ್ಬೇಡ. ಹೋಗಿ ನೀವು ಮಾಡಿರೋ ಮೋಸಕ್ಕೆ ನಾನು ಸರಿಯಾಗಿ ಮಾಡಿದ್ದೀನಿ ಅಷ್ಟೇ. ಅಲ್ಲ, ಏನು ಜೋರು ಮಾಡಕ್ಕೆ ಬಂದವಳಿ? ಇರೋದೊಂದು ಸುಳಿ ಇಕ್ಕೊಂಡು ನೀನಿಂಥ ಕೆಲಸ ಮಾಡಬೇಡ ಅಂತಾಳಲ್ಲ, ಏಟ್ರ ಮಟ್ಟಿಗಿರಬೇಡ ಹೇಳು. ನೋಡು, ಇಂಥ ದೌಲತ್ತಿನ ಮಾತಾಡೋಕ್ಕೆ ಮತ್ತೆ ಮೈ ಎಲ್ಲ ಉರಿತೈತಿ ಹೇಳು, ಮಾತಾಡ್ಬಿಟ್ರೆ ನನಗೆ. ನಾನೇ ಹೋಗಿ ಪೊಲೀಸ್ನರ್ತ ಶರಣಾಗ್ತೀನಿ. ಪೊಲೀಸ್ನರ್ತಾಗೆ ನಾನೇ ಶರಣಾಗ್ತೀನಿ. ಹೋಗಿ ನಾನೇ ಹಿಂಗೆಲ್ಲ ಮಾಡಿದ್ದು ಎಲ್ಲ ಹಿಂಗಾಗೈತೆ ಅಂತ ಹೇಳ್ತೀನಿ. ಸುಮ್ಮನಿರಮ್ಮ, ಆಲ್ರೆಡಿ ಅವ್ನು ಪೊಲೀಸ್ನವ್ರ ತಕ್ಕ ನಾನೇ ಹೋಗ್ತೀನಿ ಅಂತ ಹೋಗಿರೋದ. ಅವ್ನು ಯಾರು ಬಿಡಿಸ್ಕೆ ಬರ್ತಾರೆ? ಸುಮ್ಕಿರು, ಹೆಂಗನ ಮಾಡ್ಕೊಂಬ್ಲಿ, ಆಯಪ್ಪನು ಹೇಳಿರ್ ಕೇಳ ಅಂತಾನಲ್ಲ. ಇವರು ಹಂಗೆ ಮಾತಾಡ್ತಾರೆ. ಸುಮ್ಮನೆ ಹೆಂಗನ ಮಾಡ್ಕೊಂಬ್ಲಿ ಹೇಳ್ಕೊಳತ್ತೆ. ನಮ್ಗಲೇನೆ ತಲೆ ಕೆಟ್ಟೋಗೈತೆ. ಸುಮ್ಮನೆ ಬಾರಪ್ಪ ಊರ್ ಕಡೆಗೆ ಹೋಗೋಣ ಅಂದ್ರೆ ಇಲ್ಲಿ ಸೇರ್ಕೊಂಡು ಇಲ್ಲದ್ದೆಲ್ಲನ ಇಂಥ ಮನೆ ಆಡ್ರು ಅಂಬದು ಗೊತ್ತಿದ್ರು ನಮ್ಗೇನು ತಲೆನೋವು ತಂದಿಕ್ತಾನೆ ಅಪ್ಪ ಹಂಗೇನೆ. ಅವಳು ನೋಡಿ ಹೆಂಗೆ ಮಾತಾಡ್ತಾಳೆ ದೊಡ್ಡದಾಗಿಲ್ಲಿ. ಅಲ್ಲ, ಹೆಂಗೆ ಮಾತಾಡ್ತಾಳೆ ನೋಡು, ನನಗೆ ಒಟ್ಟುರಿತೈತಿ ಅಂತಾಳೆ. ಹಂಗಾರೆ ನಮ್ಗೇನು ಒಟ್ಟುರಿಯಕ್ಕಿಲ್ಲ. ನಾವು 3 ಬೋರ್ ಹಾಕ್ಸಿ 3 ಬೋರನ್ನ ಅವ್ರಿಗೆ ಬಿಟ್ಕೊಟ್ಟು ನಮ್ಮ ಬೋರ್ನಾಗೆ ಅಡಿಕೆ ಗಿಡ ಬೆಳೆಸ್ಕೊಂಡವ್ರೆ ಅಂದರೆ ಮತ್ತು ನಮಗೆ ಒಟ್ಟುರಿಯಕ್ಕಿಲ್ವಿ. ನಮ್ಮಯ್ಯಪ್ಪ ಸರಿಯಾಗಿ ಮಾಡಿ ಸುಮ್ಕಿರು. ಅಂದರೆ ಅವಳು ಮಾತಾಡೋ ಇದಕ್ಕೆ ನನಗೆ ಅವಳು ಮಾತಾಡ್ಬಿಟ್ರೆ ಮೈ ಎಲ್ಲ ಉರಿತೈತಿ. ನಾವು ಎಷ್ಟು ಕಷ್ಟ ಬಿದ್ದು ಬೋರ್ ಹಾಕ್ಸಿದ್ವಿ, ಮತ್ತು ಬಿಡಲಿಲ್ಲ. ಅದಕ್ಕೆ ನಮ್ಮಯ್ಯಪ್ಪ ಸಿಟ್ಟು ಬಂದು ಎಲ್ಲ ನುಣ್ಣು ಕಡ್ದು ಹಾಕ್ಬಿಟ್ಟೈತಿ. ಅದಕ್ಕೆ ನಮ್ಮಯ್ಯಪ್ಪ ಚಂದ್ರಪ್ಪರಿಗೆ ಯಾಕೆ ಹಿಂಗಾಗಬೇಕು, ಅದಕ್ಕೆ ನಾನೇ ಒಪ್ಕೊಂತೀನಿ, ನಾನೇ ಮಾಡಿದ್ದು ಸರ್, ನಾನೇ ರಾತ್ರಿ ನಾನೇ ಕಡ್ದು ಹಾಕಿದ್ದು ಅಂತ ನಾನೇ ಒಪ್ಕೊಂತೀನಿ ಅಂತ ಹೋಗೈತೆ ನಮ್ಮಯ್ಯಪ್ಪ. ಮತ್ತು ಅಷ್ಟೊಂದು ಸಿಟ್ಟು ಏನು ಮಾಡ್ತೀಯ? ಹೊಟ್ಟೆ ಉರಿತೈತಿ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.